ಜುಲೈ 1ರಿಂದ ತತ್ಕಾಲ್ ಬುಕಿಂಗ್ ನಿಯಮಗಳಲ್ಲಿ ಬದಲಾವಣೆ. ನೀವು ತಿಳಿದುಕೊಳ್ಳಬೇಕಾದದ್ದು ಇಲ್ಲಿದೆ. ಜುಲೈ 1, 2025ರಿಂದ ಭಾರತೀಯ ರೈಲ್ವೆ ತತ್ಕಾಲ್ ಬುಕಿಂಗ್ ಆಗಿ ಹೊಸ ನಿಯಮಗಳನ್ನು ಪರಿಚಯಿಸುತ್ತಿದೆ. ಈ ಬದಲಾವಣೆಗಳಲ್ಲಿ ಆಧಾರ್ ಪರಿಶೀಲನೆ, OTP ದೃಢೀಕರಣ ಮತ್ತು ಏಜೆಂಟರ್ ಮೇಲಿನ ಹೊಸ ನಿರ್ಬಂಧಗಳು ಸೇರಿವೆ. ಇವೆಲ್ಲವೂ ದುರುಪಯೋಗವನ್ನು ತಡೆಯಲು ಮತ್ತು ನಿಜವಾದ ಪ್ರಯಾಣಿಕರಿಗೆ ಸುಲಭವಾಗಿ ಟಿಕೆಟ್ ಪಡೆಯಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಆಧಾರ್ ಪರಿಶೀಲನೆ ಕಡ್ಡಾಯ. ಜುಲೈ 1ರಿಂದ IRCTC ಮೂಲಕ ಆನ್ಲೈನ್ನಲ್ಲಿ ತಾತ್ಕಾಲ್ ಟಿಕೆಟ್ ಕಾಯ್ದಿರಿಸುವ ಯಾರಾದರೂ ತಮ್ಮ ಖಾತೆಯನ್ನು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಬೇಕು. ನಂತರ ಜುಲೈ 15ರಿಂದ IRCTC ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಬಳಕೆದಾರರು ತಮ್ಮ ಆಧಾರ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದ OTP ಬಳಸಿ ತಮ್ಮ ಗುರುತನ್ನು ಪರಿಶೀಲಿಸಲು ಕೇಳುತ್ತದೆ. ಆಫ್ಲೈನ್ ಬುಕಿಂಗ್ಗೆ OTP ಅಗತ್ಯವಿದೆ. ಈ ನಿಯಮವು ಆನ್ಲೈನ್ ಬುಕಿಂಗ್ಗೆ ಮಾತ್ರ ಅನ್ವಯಿಸುವುದಿಲ್ಲ. ನೀವು PRS ಕೌಂಟರ್ಗಳಲ್ಲಿ ಅಥವಾ YTSK ಯಂತಹ ಅಧಿಕೃತ ಏಜೆಂಟರ್ ಮೂಲಕ ತತ್ಕಾಲ್ ಟಿಕೆಟ್ಗಳನ್ನು ಕಾಯ್ದಿರಿಸುತ್ತಿದ್ದರೆ, ಬುಕಿಂಗ್ ಸಮಯದಲ್ಲಿ ನೀವು ನೀಡಿದ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು OTP ಪರಿಶೀಲನೆಯನ್ನು ಪೂರ್ಣಗೊಳಿಸಬೇಕು. ಏಜೆಂಟರಿಂಗ್ ಬುಕಿಂಗ್ ವಿಂಡೋ ನಿರ್ಬಂಧಿಸಲಾಗಿದೆ. ಸಾಮಾನ್ಯ ಪ್ರಯಾಣಿಕರಿಗೆ ನ್ಯಾಯಯುತ ಅವಕಾಶ ಸಿಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಭಾರತೀಯ ರೈಲ್ವೆ ಟಿಕೆಟ್ ಏಜೆಂಟರನ್ನು ಪರಿಶೀಲಿಸುತ್ತಿದೆ. ಜುಲೈ 15ರಿಂದ ಅಧಿಕೃತ ಏಜೆಂಟರಿಗೆ ತತ್ಕಾಲ್ ಟಿಕೆಟ್ ಕಾಯ್ದಿರಿಸಲು ಅವಕಾಶವಿರುವುದಿಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.